ಅದೇ ಏನಾಯ್ತು ಅಂತ ಹೇಳಿದ್ರೆ ನಿನ್ನೆನೂ ಕೂಡ ಕಾನಹಳ್ಳಿ ಫಾರೆಸ್ಟ್ ಬೇಲೂರು ತಾಲೂಕು ಕಾನಹಳ್ಳಿ ಫಾರೆಸ್ಟ್ ಅಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು. ಹಾ ಆ ಸಂದರ್ಭದಲ್ಲಿ ಏನಾಯ್ತು, ಈ ವಿಕ್ರಾಂತ್ ಕಾಡಾನೆ ಒಂದ್ ಕಡೆಯಿಂದ ಸಿಂಗಲ್ ಆಗಿದ್ದು ಗ್ರೂಪ್ ಜೊತೆಗೆ ಹೋಗಿ ಸೇರ್ಕೊಳ್ತು. ಹಾ 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 ಗ್ರೂಪ್ ಜೊತೆ ಹೋಗಿ ಸೇರ್ಕೊಂಡಾಗ ಆ ಕಾನಹಳ್ಳಿ ಫಾರೆಸ್ಟ್ ಪಕ್ಕದಲ್ಲಿ ಒಂದು ಕಾಡಿದೆ, ಅಡಕೆ ಗುಂಡಿ ಕಾಡು ಅಂತ ಹೇಳ್ಬಿಟ್ಟು ಹಾ ಅಲ್ಲಿ ಹೋಗಿ ಸೇರ್ಕೊಳ್ತು. ಸೇರ್ಕೊಂಡ ನಂತರ ಏನಾಯ್ತು, ಹೆಣ್ಣಾನೆಗಳು ಇತ್ತು, ಮತ್ತೆ ಪೆನ್ಸಿಲ್ ಕೊರೆ ಅನ್ನೋ ಒಂದು ಗಂಡಾನೆನೂ ಇತ್ತು. ಅದು ಏನ್ ಮಾಡ್ತು, ಇದ್ರ ಮೇಲೆ ಚಾರ್ಜ್ ಮಾಡಕ್ ಬರ್ತಾ ಇತ್ತು. ಮತ್ತೆ ಇನ್ನು ಫೈರಿಗೆ ಸಿಗ್ತಾ ಇರ್ಲಿಲ್ಲ, ಏನ್ ಡಾಟ್ ಮಾಡ್ತಾರೆ ಅರವಳಿಕೆ ಹಾ ಇದು, ಆ ಫೈರಿಗೆ ಅದು ಗುಪ್ಪೆ ಕಾಡು, ಈ ನಿಮ್ಮ ಜಗನ್ನಹಳ್ಳಿ ಕಾಡು ತರ ಸಿಕ್ಕೋಡು. ಅಲ್ಲಿ ಏನಾಯ್ತು, ಡಾಟಿಗೆ ತಪ್ಪಿಸ್ಕೊಳ್ತಾ ಇತ್ತು, ಕೈಗೆ ಸಿಕ್ಲಿಲ್ಲ. ಮತ್ತೆ ಚಾರ್ಜ್ ಮಾಡಕ್ ಬಂದಾಗ ಫೈರಿಂಗ್ ಎಲ್ಲ ನಡೀತು. ನೆನೆ ತುಂಬಾ ಸತಾಯಿಸ್ತು. ಇವತ್ತು ಕೂಡ ಬೆಳಿಗ್ಗೆ ಏನಾಯ್ತು, ಒಂದು 10 ಗಂಟೆ ಸುಮಾರಿಗೆ ಎಲ್ರೂ ಕೂಡ ಅಲ್ಲಿ ಕನ್ನಳ್ಳಿ ಫಾರೆಸ್ಟಿಗೆ ಹೋದ್ವಿ. ನಾವು ಪ್ರೆಸೆಂಟ್ ಆಗಿ ಅಲ್ಲೇ ಇದ್ವಿ. ಅಂದ್ರೆ ನೆನ್ನೆಗಿಂತ ಇವತ್ತು ಭಾರಿ ಚಾರ್ಜ್ ಅಲ್ಲಿ ಇತ್ತು ಮಾತ್ರ. ತುಂಬಾ ಅಗ್ರೆಸಿವ್ ಆಗಿತ್ತು ಇವತ್ತು ವಿಕ್ರಾಂತ್. ಆ ವಿಕ್ರಾಂತ್ ಒಂದ್ ಕಡೆ ಇಟ್ಕೊಂಡ್ರೆ ವಿಕ್ರಾಂತ್ ಜೊತೆಗೆ ಇನ್ನೊಂದ್ ಸಲ್ಗಾನು ಕೂಡ ಇತ್ತು. ಅದನ್ನ ಬೆರೆಸ್ತಾ ಇದ್ರು. ಡಾಟ್ ಮಾಡೋ ಮೂಮೆಂಟ್ ಒಂದು ಡಾಟು ಹೊಡೆದಿದ್ರು. ಅದು ಒಂದ್ ಡಾಟಿಗೆ ಏನು ಅದು ಅಲ್ಲಾಡ್ಲಿಲ್ಲ, ಅದು ತಾಗ್ಲಿಲ್ಲ ಅದಕ್ಕೆ. ಇನ್ನೊಂದ್ ಏನಾಯ್ತು, ಡಾಟ್ ಮಾಡಿ ರೋಡ್ ಕ್ರಾಸ್ ಮಾಡಿ ಕಾನಹಳ್ಳಿ ಫಾರೆಸ್ಟ್ ಮತ್ತೊಂದ್ ಕಡೆ ಕಾಡಿಗೆ ಹೋಯ್ತದು. ಅಲ್ಲಿಗೆ ಎಲ್ಲಾ ಸಾಕಾನೆಗಳು ಮತ್ತೆ ಅಲ್ಲಿಗೆ ಮೂವ್ ಆಯ್ತು. ಮೂವ್ ಆಗಿ ಈಗ ಮಧ್ಯಾಹ್ನ ಒಂದ್ 2 ಗಂಟೆ 2:30 ಆಗ್ತಾ ಬಂತು. ಅಷ್ಟೊತ್ತಿಗೆ ನಮ್ ಭೀಮಾ ಎಂಟ್ರಿ ಕೊಟ್ಟ ಅಲ್ಲಿಗೆ. ಭೀಮಾ ಏನ್ ಒಂದ್ ಅರ್ಧ ಕಿಲೋಮೀಟರ್ ಅಲ್ಲಿ ರೋಡ್ ಅಲ್ಲೇ ನಡ್ಕೊ ಬರ್ತಾ ಇದ್ದಾನೆ. ಆ ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ ನೋಡಿ. ಹೌದೌದು. ಆ ಭೀಮಾ ಎಂಟ್ರಿ ಕೊಡ್ತಾ ಇದ್ದಾನೆ ಅನ್ನೋ ಹೊತ್ತಿಗೆನೆ ಇಡೀ ಡಿಪಾರ್ಟ್ಮೆಂಟೇ ಎಲ್ಲ ರೋಡಿಗೆ ಬಂತು, ಸಾಕಾನೆ ಎಲ್ಲಾ ತಗೊಂಡು. ಮತ್ತೆ ಏನ್ ಮಾಡಿದ್ರು, 2 ಡ್ರೋನ್, ಇನ್ನೊಂದು ನಾಗರಹೊಳೆಯಿಂದ ಡ್ರೋನ್ ಅವ್ರು ಬಂದಿದ್ರು, ಮತ್ತೆ ನಮ್ಮ ಈ ಕಡೆ ಒಬ್ರು ಹಾಸನದವ್ರು ಒಬ್ರು ಇದಾರೆ. ಅವ್ರಿಬ್ರು ಕೂಡ ಡ್ರೋನ್ ಮೂಲಕ ಎಲ್ಲಿದೆ ನೋಡೋಣ ಅಂದಾಗ ಭೀಮಾ ಮತ್ತೆ ವಿಕ್ರಾಂತಿಗೆ ಜಾಸ್ತಿ ದೂರದಲ್ಲಿ ಏನಿಲ್ಲ, ಏನು ಒಂದ್ 1/4 ಕಿಲೋಮೀಟರ್ ಅಲ್ಲಿ ಇದೆ. ವಿಕ್ರಾಂತಿಗೆ ಏನಾದ್ರು ಕ್ಯಾಪ್ಚರ್ ಮಾಡಿದಾಗ ಏನಾಗುತ್ತೆ, ಹಗ್ಗಾಗಿಗ ಹಾಕ್ಬೇಕಾದ್ರೆ ಭೀಮಾ ಎಂಟ್ರಿ ಕೊಟ್ಟ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಸಾಕಾನೆಲ್ಲ ಓಡ್ತವೆ, ಮತ್ತೆ ವಿಕ್ರಾಂತ್ ಅಗ್ರೆಸಿವ್ ಆಗುತ್ತೆ ಅನ್ನೋ ಮೂಮೆಂಟ್ ಒಂದು ಯೋಚನೆ ಮಾಡಿ ಇವಾಗ ಸ್ಟಾಪ್ ಮಾಡಿದ್ರು ಇವತ್ತಿನ ಕಾರ್ಯಾಚರಣೆ. ಅಂದ್ರೆ ಭೀಮಾ ಮದದಲ್ಲಿ ಇದನ್ನ ಸರ್ ಅದು? ಭೀಮಾ ತುಂಬಾ ಮದದಲ್ಲಿದ್ದಾನೆ. ಭೀಮಾ ಅಂತ ಹೇಳಿದ್ರೆ ಸಾಕಾನೆ ಯಾವ್ದು ನಿಲ್ಲಲ್ಲ ಸರ್ ಅದು ಮುಂದೆ ಅಷ್ಟು, ಯಾಕಂದ್ರೆ ಸ್ಟ್ರಾಂಗ್ ಇದು ಮದದಲ್ಲಿದೆ, ಇನ್ನೂ ಜಾಸ್ತಿ ಆಗಿದೆ ಮದ ಭೀಮನ್ಗೆ. ಇನ್ನೊಂದು ಭೀಮಾ ಒಂದೇ ಬರಲ್ಲ. ಈಗ ಭೀಮಾ ಬಂತು ಅಂತ ಹೇಳಿದ್ರೆ ಈಗ ಪೆನ್ಸಿಲ್ ಕ್ವಾರೆ ಅದು ಇದು ಅಕ್ಕಪಕ್ಕದಲ್ಲೇ ಇದಾವೆ. ಈಗ ಭೀಮಾ ಎಂಟ್ರಿ ಕೊಟ್ಟಾಗ ಈ ಸಾಕಾನೆಗಳಿಗೆ ಎಲ್ಲಾ ಸೇರಿ ಚಾರ್ಜ್ ಮಾಡಿದ್ರು ಮಾಡ್ತು. ಹಂಗಾಗಿ ಈಗ ETF ಅಧಿಕಾರಿಗಳು ಎಲ್ಲಾ ಸೇರಿ ಒಂದು 250 ಜನ ಇದ್ದಾರೆ ಸರ್. ಈಗ ಮೀಡಿಯಾದವರು, ಪ್ರೆಸ್ನವರು, ಯೂಟ್ಯೂಬ್ನವರು ಅಂತ ಹೇಳಿ ಅವರೊಂದು 25-30 ಜನ ಇದ್ದಾರೆ. ಈಗ ಎಲ್ರ ಮೇಲೆ ದಾಳಿ ಆಗೋದು ಸಂಭವ, ಯಾರಾದ್ರೂ ಒಬ್ರ ಮೇಲೆ ಆದ್ರೂ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ರು. ನಾವು ರಿಸ್ಕ್ ತಗೋಬೇಡಿ ಅಂತಾನೆ ಹೇಳಿದ್ವಿ. DF ಎಲ್ಲ ಇದ್ರು, ಸೌರವ್ ಎಲ್ಲ ಇದ್ರು, ಅವ್ರ ಕೈಲೆಲ್ಲ ಮಾತಾಡಿದ್ದು ನಾವು, ಹಿರಿಯ ಅಧಿಕಾರಿಗಳು ಹಾಸನ ಡಿಸ್ಟಿಕ್. ಅವ್ರ ಕೈಲಿ ಮಾತಾಡಿ ಅವರು ಯೋಚನೆ ಮಾಡ್ತೀನಿ ಅಂದ್ರೆ ಡ್ರೋನ್ ಮೂಲಕ ಒಂದ್ಸತಿ ನೋಡ್ಕೊಳ್ಳಿ ಎಲ್ಲಿದೆ ಅನ್ಬೇಕಾದ್ರೆ. ಈಗ ಭೀಮಾ ಏನಾಯ್ತು, ಲಕ್ಷ್ಮೀಪುರ ಅಂತ ಗಡಿ ಇದೆ, ಬಕ್ರಳ್ಳಿ ಗಡಿ, ಕಾನಹಳ್ಳಿ ಫಾರೆಸ್ಟ್. ಈಗ ವಿಕ್ರಾಂತ್ ಇರೋದು ಕಾನಹಳ್ಳಿ ಫಾರೆಸ್ಟ್, ಅಲ್ಲಿಗೆ ಒಂದು 1.5 ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಅಲ್ಲಿ ಏನಿದೆ, ಸಿರ್ಗುರದಲ್ಲಿ 30 ಆನೆ ಕ್ಯಾಂಪ್ ಇದೆ ಕಾಡಾನೆದು. ಇನ್ನ ಅದು ಬಿಟ್ರೆ ಈ ಕಡೆ ನೋಡಿದ್ರೆ 8 ಆನೆ ಕ್ಯಾಂಪ್ ಇದೆ ಕಾನಹಳ್ಳಿ ಫಾರೆಸ್ಟ್ ಇಂದ ಎಡಭಾಗಕ್ಕೆ. ಬಲ್ಭಾಗದಲ್ಲಿ 30. ಅದ್ರ ಮಧ್ಯದಲ್ಲಿ ಭೀಮಾ ಇದ್ದಾನೆ, ಪೆನ್ಸಿಲ್ ಕೊರೆ ಇದೆ, ಎಲ್ಲಾನು ಇದೆ. ಅಲ್ಲಿ ತುಂಬಾ ಕ್ಯಾಪ್ಚರ್ ಮಾಡೋದು ಕಷ್ಟ ಅಂತಾನೆ ನಮ್ಮ ಅನಿಸಿಕೆ. ಆ ತರ ಕಾಣ್ತು. ಈಗ ನಮ್ಮ ಒಂದ್ಸತಿ ಈಗ ಡಾಟ್ ಮಾಡಿದಾಗ, ಫೈರಿಂಗ್ ಎಲ್ಲ ಮಾಡಿದಾಗ ನಾವು ಆಂಬುಲೆನ್ಸ್ ಅಲ್ಲಿ ಕೂತಿದ್ವಿ, ಬಂದೇ ಬಿಟ್ಟಿತ್ತು, ರೋಡ್ ಸೈಡಿಗೆ ಬಂದ್ಬಿಟ್ಟಿತ್ತು ಎರಡೂನು. ವಿಕ್ರಾಂತ್ ಎಲ್ಲ ಈಗ ಏನ್ ನಮ್ಮ ಮೈ ಮೇಲೆ ನುಗ್ಗುತ್ತೆ ಅನ್ನೋ ಮೂಮೆಂಟ್ ಅಲ್ಲಿ ಈ ಕಡೆ ಇದ್ದವರು ಅರಣ್ಯ ಸಿಬ್ಬಂದಿಗಳೆಲ್ಲ ಫೈರಿಂಗ್ ಎಲ್ಲ ಮಾಡಿದ್ರು. ಮತ್ತೆ ರಿಟರ್ನ್ ಕಾಡೊಳಿಕ್ ಹೋಗಿ ರೋಡ್ ದಾಟಿ ಆ ಕಡೆ ಸೈಡಿಗೆ ಹೋಯ್ತು. ಒಂದು ಕುತೂಹಲ, ಅದೊಂದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಇವತ್ತು. ಆದ್ರೆ ಹಿಡಿಯಕ್ ಆಗ್ಲಿಲ್ಲ ವಿಕ್ರಾಂತ್ ಏನು ಕಮ್ಮಿ ಇಲ್ಲ ಸರ್, ತುಂಬಾ ಆಟ ಆಡಿಸ್ತಿದ್ದಾನೆ. ತುಂಬಾ ಅಂದ್ರೆ ತುಂಬಾ ಆಟ ಆಡಿಸ್ತಿದ್ದಾನೆ. ಅಷ್ಟು ಸುಲಭವಾಗಿ ಸಿಗ್ತಾ ಇಲ್ಲ. ಅದೇನ್ ಮಾಡ್ತಾ ಇದೆ ಅಂದ್ರೆ 2 ಆನೆನ ಆ ಕಡೆ ಈ ಕಡೆ ಬಿಟ್ಕೊಂಡು ಮಧ್ಯದಲ್ಲಿ ಸೇರ್ಕೊಳ್ತಾ ಇದೆ. ಡಾಟಿಗೆ ತಾಗ್ಲೇಬಾರ್ದು ಆ ರೀತಿ ಇದೆ. ಈಗ ಆರ್ಡರ್ ಇರೋದು ವಿಕ್ರಾಂತ್, ಮತ್ತೆ ಸೆಕೆಂಡ್ ಒಂದ್ 2-3 ಆನೆಗಳಿಗೆ ಆರ್ಡರ್ ಆಗಿದೆ ಅಂತೆ. ಮತ್ತೆ ಬೇರೆ ಆನೆ ಹಿಡಿದ್ರು ಪ್ರಯೋಜನ ಇಲ್ಲ ಇವರಿಗೆ, ಆ ರೀತಿ ಇದೆ ಸರ್. ಅದು ಧೈರ್ಯ ಹಂಗೆ ಇದು ವಿಕ್ರಾಂತಿನ ಧೈರ್ಯ ಇದೆ ಸರ್. ಅಕಸ್ಮಾತ್ ಚೂರು ಏಮಾರಿದ್ರು ತೆಗಿಯುತ್ತದು ಯಾರಿಗಾದ್ರು. ಈಗ ಅರ್ಜುನ ಕಳ್ಕೊಂಡಿದೀವಿ ಆಲ್ರೆಡಿ ನಾವು, ಮತ್ತೆ ಯಾರಾದ್ರನ್ನ ಕಳ್ಕೊಳ್ಳೋ ಮೂಮೆಂಟೇ ಇರುತ್ತೆ. ಸ್ಟ್ರಾಂಗ್ ಅಲ್ಲೇ ಇದೆ ವಿಕ್ರಾಂತ್ನು, ಸ್ವಲ್ಪ ಮದ ಬರೋ ರೀತಿಲೇ ಇದೆ ಅದನ್ನು.
ಹಾಂ 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 ಅದನ್ನು ಮದ ಬರೋ ನಿನ್ನೆ ರುಚಿಲಿ ಒಂದು ಇದೆ. ಊಡದಲ್ಲಿ ಅಟ್ಯಾಕ್ ಮಾಡಿದೆ ಅದು. ನಿನ್ನೆ ಅದು ಹಳೆ ವಿಡಿಯೋ ಸರ್ ಅದು. ಹಾಂ 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 ಅದು ETF-ನವ್ರದ್ದು 2024 ಅದು ಹಾಂ 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 ಡಿಸೆಂಬರ್ 25 ಇಲ್ಲಿ ಅದು ಇದು ಈ ಕಡೆನೆ ನಮ್ಮ ಹೋಬಳಿಲೇ ಆಗಿರೋದು. ಅದು ಹಳೆ ವಿಡಿಯೋ, ಅದು ಈಗ ವೈರಲ್ ಆಗಿದೆ ಸರ್ ಅದು. ಹೌದಾ? ಅದೇ ವಿಕ್ರಾಂತೆ ಅದು. ಅದು ಹಳೆ ವಿಡಿಯೋ ಕರಡಿನೂ ಇದ್ದಾಗ. ಹ್ಮ್ 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 ಅಂದ್ರೆ ಇದು ಕರಡಿಗೂ ವಿಕ್ರಾಂತ್ ಡಿಫ್ರೆನ್ಸ್ ಏನು ಸರ್? ಕರಡಿ ಮತ್ತೆ ಕರಡಿ ರೀತಿ attack ವಿಕ್ರಾಂತಿಗೆ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇದು ಕರಡಿ ಮುಂಗೋಪ ಜಾಸ್ತಿ, ಹ್ಮ್ ನೋಡಿದ ತಕ್ಷಣ ಚಾರ್ಜ್ ಮಾಡುವಂತ ಕೋಪಿಷ್ಟ. ಹ್ಮ್ ಇದು ವಿಕ್ರಾಂತ್ ಆತರ ಸ್ವಭಾವ ಅಲ್ಲ, ತಾಳ್ಮೆ ಜಾಸ್ತಿ ಇದೆ. ಹ್ಮ್ ಹ್ಮ್ ಈಗ ತಾಳ್ಮೆ ಇರೋ ಮನುಷ್ಯನ್ಗೆ ಪರೀಕ್ಷೆ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಅದೇ ವಿಕ್ರಾಂತ್ ಸ್ವಭಾವ ಅಷ್ಟೇ. ಹ್ಮ್ 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 ಯಾಕಂದ್ರೆ ಅಷ್ಟು ಸುಲಭವಾಗಿ ಬೇಗ ಅಟ್ಯಾಕ್ ಮಾಡೋದಲ್ಲ, ಸ್ವಲ್ಪ ಅದಕ್ಕೆ ರೇಗಾಡ್ಸೋದು, ಅದನ್ನ ಇದ್ ಮಾಡೋದಾದ್ರೆ ಈಗ ಫೈರಿಂಗ್ ಗಿರಿಂಗ್ ತುಂಬಾ ಅಗ್ರೆಸಿವ್ ಆಗಿದೆ ಈಗ ಆಲ್ರೆಡಿ. ಹ್ಮ್ ಹ್ಮ್ ಇನ್ನ ಜಾಸ್ತಿ ಆಗ್ಬಿಟ್ರೆ ಅದು ಚಾರ್ಜ್ ಮಾಡೋದಂತೂ ಇದು ಅರವಳಿಕೆ ಅಕಸ್ಮಾತ್ ಸರಿಯಾಗಿ ಆಗಿಲ್ಲ, ಭೀಮ ಬಂದ ಲೇಟ್ ಆಯ್ತು ಅಂತ ಹೇಳಿದ್ರೆ ಹ್ಮ್ ಸಾಕಾನೆಗಳು ಯಾವ್ದಾರ ಒಂದು ಹೋಗುತ್ತೆ. ಹಾ 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 ಆತರ ಮೂಮೆಂಟ್ಸ್ ಇದೆ. ಅಂದ್ರೆ ಅಭಿಮನ್ಯು ಈ ಇದರಲ್ಲಿ ಆಪರೇಷನ್ ಅಲ್ಲಿ ಇಲ್ಲ, ಈ ಕಾರ್ಯಾಚರಣೆಯಲ್ಲಿ ಇಲ್ಲ ಅಭಿಮನ್ಯು. ಹೌದೌದು. ಅಭಿಮನ್ಯು ಇದೆ ಅಂದ್ರೆ ಒಂದು ಧೈರ್ಯ ಮಾಡ್ಬೋದು, ಇನ್ನ ನಾವು ಹಿಂದೆ ಹೋಗಕ್ಕೂ ಒಂದು ಧೈರ್ಯ. ಆದ್ರೆ ಈ ಆನೆಗಳದ್ದು ನಾವು ಯಾವ್ದನ್ನು ನೋಡಿಲ್ಲ ಕ್ಯಾಪ್ಚರಿಂಗ್ ಅಷ್ಟು ಕಾರ್ಯಾಚರಣೆಯಲ್ಲಿ ಮುನ್ನುಗ್ಗಿ ಮಾಡಿರೋದು. ಈಗ ಗಂಡಾನೆಗಳಿಗೆ, ಒಂಟಿ ಸಲಗಗಳಿಗೆ ಕ್ಯಾಪ್ಚರ್ ಮಾಡಿರೋದು ನಾವು ನೋಡಿಲ್ಲ ಹೌದು. ಕಾರ್ಯಾಚರಣೆಯಲ್ಲಿ. ಹಾಗಾಗಿ ನಮಗೂ ಧೈರ್ಯ ಸಾಕಾಗ್ತಿಲ್ಲ ಸರ್. ಹ್ಮ್ 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 ನಾವ್ ಇವತ್ತೇ ನೋಡ್ಕೊಂಡ್ವಿ, ಯಾಕಂತ ಹೇಳಿದ್ರೆ ಭೀಮ ಬರ್ತಾ ಇದ್ದಾನೆ ಅಂತಾಗ್ಲೇ ಎಲ್ಲ ಮಾವತರು ಕರ್ಕೊಂಡು ಸೀದಾ ರೋಡಿಗೆ ಬಂದಾಯ್ತು ಹಾ ಸಾಕಾನೆಗಳನ್ನ ತಗೊಂಡು. ಆ ರೀತಿ ಇದೆ. ಹ್ಮ್ ಹ್ಮ್ ಅಂದ್ರೆ ಮಾಡ್ಬೋದು, ಒಂದ್ಸತಿ ಅನುಭವ ಆದ್ರೆ ಗೊತ್ತಾಗುತ್ತೆ ಸರ್. ಒಂದ್ಸತಿ ಏನಾದ್ರು ಈ ಕಾರ್ಯಾಚರಣೆ ಸಕ್ಸಸ್ ಆದ್ರೆ ಗೊತ್ತಾಗುತ್ತೆ. ಮೊನ್ನೆ ಹಿಡ್ದಿರುವಂತದ್ದು ಬಾರಿ ಚಿಕ್ಕ ಆನೆ ಅದು. ಹಾ 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 ಅಂದ್ರೆ ತಾಳ್ಮೇಲೆ ಇವ್ರು ಅರ್ಜೆಂಟ್ ಮಾಡ್ಕೊಳ್ದಲೆ ಮಾಡಿದ್ರೆ ಕಾರ್ಯಾಚರಣೆ ಒಂದೊಂದೊಂದೊಂದು ಸಕ್ಸಸ್ ಮಾಡಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಈಗ ಇವತ್ತು ನಿಲ್ಸಿದ್ದು ಒಳ್ಳೇದಾಯ್ತು, ಭೀಮ ಇರೋದ್ರಿಂದ. ಭೀಮ ಮದದಲ್ಲಿದ್ದಾನೆ, ಮತ್ತೆ ಅಕ್ಕಪಕ್ಕದಲ್ಲಿ ಗಂಡಾನೆಗಳಿದಾವೆ. ಹ್ಮ್ ಆ ತರ ಇರೋದ್ರಿಂದ ಇವತ್ತು ನಿಲ್ಸಿದ್ದು ಕಾರ್ಯಾಚರಣೆ ತುಂಬಾ ಒಳ್ಳೇದೆ ಅಂತಾನೆ ನನ್ನ ಅನಿಸಿಕೆ. ಸರ್, ಇದು ಸಾಕಣೆಗಳಿಗೆ ಊಟ ಸಫಿಶಿಯೆಂಟ್ ಸಿಗ್ತಿದೇನಾ ಅಲ್ಲಿ? ಹಾ, ಊಟ ಎಲ್ಲ ಸಿಗ್ತಾ ಇದೆ, ಚೆನ್ನಾಗಿ ನೋಡ್ಕೊಳ್ತಾ ಇರೋ ಒಟ್ರಾಸಿ. ಈಗ ಇರೋ ಹಿರಿಯ ಅಧಿಕಾರಿಗಳು ಪರವಾಗಿಲ್ಲ, ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿದೆ ಆನೆಗಳಿಗೆಲ್ಲ. ಹ್ಮ್ ಇನ್ನ ಅವ್ರ ಬಾಯಿಂದಾನೆ ಕೇಳಿರೋ ಒಳ್ಳೇದು. ಒಟ್ರಾಸಿ ನೋಡೋ ಇದ್ರಲ್ಲಿ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ, ಹ್ಮ್ ಹ್ಮ್ ಎಲ್ಲ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಓಕೆ ಓಕೆ.